ಹೆಣ್ಣು ಮಕ್ಕಳು ಸ್ವಾವಲಂಬಿ ಜೀವನವನ್ನ ಮಾಡೋದು ಹೇಗೆ ಅಂತ ನೋಡಿ, ಇಲ್ಲಿ ನಮ್ಮ ಸಹೋದರಿ ಹೇಗೆ ಮಾಡ್ತಿದಾರೆ ನೋಡಿ ಕೆಲ್ಸನ. ವಡಾಪಾವ್, ಪಕೋಡ, ಬಜ್ಜಿ, ಮಿರ್ಚಿ ಬಜ್ಜಿ ಎಲ್ಲ ನೀವೇ ಮಾಡ್ತೀರಿ? ಎಲ್ಲ ನಾವೇ ಸ್ವಂತ. ಇಲ್ಲಿ ನಮ್ಮ ಊರ್ ಕಡೆ ಹೆಣ್ಮಕ್ಳು ಹೊರಗೆ ಇದು ಮಾಡಲ್ರಿ, ಧೈರ್ಯ ಮಾಡಲ್ರಿ. ಯಾರೇನ್ ಅನ್ಕೋತಾರೋ ಯಾರೇನ್ ಮಾಡ್ತಾರೋ ಅಂತ ಇದು ಮಾಡ್ತಾರೆ. ಅದು ಕರೆಕ್ಟ್. ಆ ಒಂದು ಇದು ಬೇಕ್ರಿ ಎಲ್ರಿಗೂ, ಧೈರ್ಯ ಬೇಕು. ಮಾಡ್ಕೊಂಡು ಏನ್ ಮಾಡಕತ್ರಿ ಇದು? ವಡಾಪಾವ್ ನಿಮ್ಗೆ ಸ್ವಂತ ಅದ್ರಿ? ವಡಾಪಾವ್, ಪಕೋಡ, ಬಜ್ಜಿ, ಮಿರ್ಚಿ ಬಜ್ಜಿ ಎಲ್ಲ ನೀವೇ ಮಾಡ್ತೀರಿ? ಎಲ್ಲ ನಾವೇ ಸ್ವಂತ. ಮತ್ತೆ ಎಲ್ಲ ಕಲ್ಪನಾ ಅವರು ಸ್ವಾವಲಂಬಿ ಜೀವನವನ್ನ ಮಾಡ್ತಾ ಇದ್ದಾರೆ ನೋಡ್ರಿ. ಪ್ರತಿಯೊಂದು ಹೆಣ್ಮಕ್ಳು ಸುಮ್ಮನೆ ಕೂತ್ಕೊಳ್ಳೋದ್ಕಿಂತಲೂ ಈ ತರ ನೀವು ಮಾಡ್ರಿ. ಒಳ್ಳೊಳ್ಳೆ ಆ ತಿಂಡಿಗಳನ್ನ ಮಾಡಿದ್ರೆ ವ್ಯಾಪಾರ ಕೂಡ ಆಗುತ್ತೆ, ಅದ್ರಲ್ಲಿ ಲಾಭ ಕೂಡ ಆಗುತ್ತದೆ. ಈ ತರ ಮಾಡ್ಕೊಂಡು ನೀವು ಜೀವನನೂ ಮಾಡ್ಬೋದು ನೋಡ್ರಿ. ಇವರು ಸ್ವಾವಲಂಬಿ ಜೀವನನ ಮಾಡ್ತಾ ಇದ್ದಾರೆ ಸಹೋದರಿ ಅವರು. ಲಾಭ ಐತೆ ಇದ್ರಾಗ. ಮೇಹನತ್ ಮಾಡ್ತೀರಿ, ಇಲ್ಲಿಲ್ಲ ಮೇಹನತ್ ಮಾಡಿದ್ರೆ ಲಾಭ ಆಗ್ಬೇಕೆ, ಹೌದಿಲ್ಲ? ಹೇಳೋದೇನಂದ್ರ ಹೆಣ್ಮಕ್ಳಿಗೆ ಎಲ್ಲರಿಗೆ ಇದು ಒಂದು ಕೆಲಸ ಮಾಡಕ್ ಅಪರ್ಚುನಿಟಿ, ಸ್ವತಂತ್ರ ಏನಂದ್ರೆ ಹೌದಿಲ್ಲ? ಇಲ್ಲಿ ನಮ್ಮ ಊರ್ ಕಡೆ ಹೆಣ್ಮಕ್ಳು ಹೊರಗೆ ಇದು ಮಾಡಲ್ರಿ, ಧೈರ್ಯ ಮಾಡಲ್ರಿ. ಯಾರೇನ್ ಅನ್ಕೋತಾರೋ ಯಾರೇನ್ ಮಾಡ್ತಾರೋ ಅಂತ ಇದು ಮಾಡ್ತಾರೆ. ಅದು ಕರೆಕ್ಟ್. ಆ ಒಂದು ಇದು ಬೇಕ್ರಿ ಎಲ್ರಿಗೂ, ಧೈರ್ಯ ಬೇಕು. ಇಲ್ಲಿ ಎಲ್ಲ ಪಾವ್ ಬಜ್ಜಿ, ಪಕೋಡ ಹೇಳಿದ್ರಲ್ಲ, ಬಜ್ಜಿ ಅವೆಲ್ಲ ಇವರು ಹೊರಗಡೆ ಮಾಡ್ತಾರೆ. ಹೊರಗಡೆ ಒಂದು ಹೋಟ್ಲ್ ಮಾಡ್ತಾರೆ ಅನ್ಕೊಂಡಿದ್ದೆ. ಅಂದ್ರೆ ಹೋಟ್ಲ್ ಮುಂದೆನೆ ಇವರೊಂದು ಡಬ್ಬ ಹಾಕೊಂಡು ಮಾಡ್ತಾರೆ. ಇವರು ಕುಟುಂಬ ಸಮೇತ ಮಾಡ್ತಾರೆ. ಇವರು ಅವ್ರ ಗಂಡ ಮಕ್ಕಳು ಎಲ್ಲ ಮೈದ್ನವರು, ಹಾವ ಮಾವ ಎಲ್ಲ ಸೇರ್ಕೊಂಡು ಈ ಹೋಟ್ಲನ್ನ ನಡೆಸ್ತಾರೆ. ಈ ಪಾವ್ ಬಜ್ಜಿನ ಈ ಸಹೋದರಿ ಮಾತ್ರ ಮಾಡ್ತವೆ. ಹೋಟ್ಲಲ್ಲಿ ನೋಡ್ರಿ ಕೂಲ್ ಡ್ರಿಂಕ್ಸ್ ಆಗಲಿ, ಆಫರ್ ನೀವು ಒಳ್ಳೆ ಹೊಸ ಐಟಮ್ಸ್ ಏನು ಗೋಬಿ 65, ಬರ್ಗರ್, ಪ್ರತಿಯೊಂದು ಎಲ್ಲವನ್ನ ಅವ್ರು ಮಾಡ್ತಾರೆ. ಈ ಹೋಟ್ಲ್ ನಿಮಗೆ ವಡಪಾವ್ ಪಾರ್ಸಲ್ ಇದು. ದಿನಕ್ಕೆ ಎಷ್ಟು ಸೆಲ್ಲ ತಗೊಂಡ್ರಿ? 300. ಅಷ್ಟು ಮೆಜರ್ಮೆಂಟ್ ಇಟ್ಕೊಂಡೇ ಮಾಡ್ತೀರಿ ನೀವು? ದಿನಕ್ಕೆ ವಡಪಾವ್ ನೋಡಿ 300. ಅಲ್ಲಿವರೆಗೂ ಅವರು ದುಡಿಮೆನ ಮಾಡ್ತಾರೆ. ಅಷ್ಟು ಸೆಲ್ ಆಗ್ತವೆ, ಬಹಳಷ್ಟು ಜನ ಬರ್ತಾರೆ, ಟೇಸ್ಟಿ ಮಾಡ್ತಾರೆ. ಹಾಗಾಗಿ ಪುರ್ಸತ್ತಿರಲ್ಲ ಅವರಿಗೆ. ಸಂಜೆ ಟೈಮಲ್ಲಿ ಬಂದು ಇವ್ರ ಹೋಟ್ಲಿಗೆ ವಿಸಿಟ್ ಮಾಡ್ರಿ. ಒಳ್ಳೊಳ್ಳೆ ತಿಂಡಿಗಳನ್ನ ಫ್ರೆಶ್ ಆಗಿ ಮಾಡಿಕೊಡ್ತಾರೆ, ಟೇಸ್ಟ್ ಕೂಡ ಇರ್ತದೆ. ನಾವು ಕೂಡ ಬರ್ಗರ್, ಮಕ್ಕಳಿಗೆ ಬರ್ಗರ್ ಇಷ್ಟ ಅಂತ ಬರ್ಗರ್ ತಗೊಂಡ್ರು ಅವರು. ನಾನು ಸೋಡಾ ತಗೊಂಡೆ, ಜೀರಾ ಸೋಡಾ. ಇಲ್ಲಿ ಸೂಪರ್ ಆಗಿ ಮಾಡಿದ್ರು ನೋಡ್ರಿ. ಅವರು ಇವರು ಅವ್ರ ಮನೆಯವರು, ಅವ್ರ ಫ್ಯಾಮಿಲಿ ಪೂರನೇ ಇದೆ ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರ. ಇದು ಅವ್ರ ಶಾಪ್. ಇದು ಹೊರಗಡೆ ಇವರು ಕಲ್ಪನವ್ರು ಇಟ್ಟಿದ್ದಾರೆ. ಇದು ಸರ್ಕಲ್ ನೋಡ್ರಿ. ನಿಮ್ಗೆ ಗೊತ್ತಾಗ್ಲಿ ಅಂತ ನಾನು ಇದು ರೋಡ್ ಎಲ್ಲ ತೋರಿಸ್ತಾ ಇದ್ದೀನಿ. ಬರ್ರಿ ಒಂದ್ಸಲ ವಿಸಿಟ್ ಮಾಡ್ರಿ ಇವ್ರ ಶಾಪಿಗೆ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.